ಅಯ್ಯೋ, ಇದು ನಾನು ಯಾಕೆ ಮೊದಲೇ ಗಮನಿಸ್ಲಿಲ್ಲ? ಸಿಕ್ಕಾಕೊಂಡೆ ಸೇವಂತಿ, ಸರಿಯಾಗಿ ಸಿಕ್ಕಾಕೊಂಡೆ. ನೋಡ್ತಾ ಇರು, ಅದು ಹೇಗೆ ಕೋರ್ಟಲ್ಲಿ ಈ ಕೇಸ್ ಕೇಳ್ತೀಯ ನಾನು ನೋಡ್ತೀನಿ. ಈ ಸಾಕ್ಷಿ ನಾನು ಜಡ್ಜ್ ಮುಂದೆ ಇಟ್ಟರೆ ವಿತಿನ್ ಎ ಸೆಕೆಂಡ್ ಈ ಕೇಸ್ ನನ್ನ ಕಡೆ ಆಗುತ್ತೆ. ಸೇವಂತಿ, ನಾನು ಗೆದ್ಬಿಟ್ಟೆ. ನ್ಯಾಯ ಗೆದ್ಬಿಡ್ತು, ನನ್ನ ಪ್ರೀತಿ ಗೆದ್ಬಿಡ್ತು. ದೇವ್ರು ನನ್ನ ಗೆಲ್ಲಿಸ್ಬಿಟ್ಟ. ಈಗ ನಾನು ಅಪರಾಧಿ ಇಲ್ಲ ಅಂತ ನಿನ್ನ ಮುಂದೆ ನಾನು ಪ್ರೂವ್ ಮಾಡ್ತೀನಿ. ನೀನು ನನಗೆ ಮಾತು ಕೊಟ್ಟ ಹಾಗೆ ಈ ಮನೆಯಿಂದ ನನ್ನನ್ನು ಬಿಟ್ಟು ಹೋಗೋ ಹಾಗಿಲ್ಲ. ಹಲೋ, ಹಾಂ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಇರ್ತೀನಿ. ಮೇಡಮ್, ಅದೇನೋ ನಡೆಸ್ಕೊಡು ಅಂತ ಮಾತು ತಗೊಂಡ್ರಿ, ಇವಾಗ ನೋಡಿದ್ರೆ ಏನು ಮಾತಾಡದೆ ಸುಮ್ಮನೆ ನಿಂತಿದ್ದೀರಾ? ನನಗೆ ಅದು ನಿನ್ನ ಹತ್ರ ಹೇಳ್ಕೊಳ್ಳೋಕೆ ಧೈರ್ಯನೇ ಸಾಕಾಗ್ತಿಲ್ಲ ಮೀರಾ. ನೀನು ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಚೇಚೆ, ಹಾಗೆಲ್ಲ ಏನೂ ಇಲ್ಲ, ಹೇಳಿ. ನಿನಗೆ ನನ್ನ ಗಂಡ ಅಂದರೆ ಇಷ್ಟನಾ? ಎಂತ ಪ್ರಶ್ನೆ ಕೇಳ್ತಿದ್ದೀರಾ ಮೇಡಮ್? ಅವ್ರಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಒಳ್ಳೆ ಲಾಯರು, ತುಂಬ ಬುದ್ಧಿವಂತರು. ಸಾರಿ ಮೀರಾ, ನಾನು ಆ ಅರ್ಥದಲ್ಲಿ ಕೇಳ್ತಾ ಇಲ್ಲ. ಮತ್ತೆ ಅರ್ಜುನ್ ಸರು ಒಬ್ಬ ಗಂಡನಾಗಿ ನಿನಗಿಷ್ಟನಾ ಅಂತ ಕೇಳ್ತಾ ಇದ್ದೀನಿ. ಮೇಡಮ್ ಪ್ಲೀಸ್ ಮೀರಾ, ಪ್ರಶ್ನೆ ಮಾಡದೆ ಉತ್ತರ ಕೊಡು. ಅರ್ಜುನ್ ಸರ್ಗೆ ಏನ್ ಕಡಿಮೆ ಇದೆ ಮೇಡಮ್? ತುಂಬಾ ಒಳ್ಳೆಯವರು, ವಿದ್ಯಾವಂತರು, ಬುದ್ಧಿವಂತರು, ಸಂಸ್ಕಾರವಂತರು. ಅಂದ ಗಂಡ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ಗೊತ್ತಾ? ಆದ್ರೆ ನೀವೇ ಅವ್ರ ಮೇಲೆ ಅನುಮಾನ ಪಡ್ತಿರೋದು. ಅವ್ರು ಮೋಸ ಮಾಡೋ ವ್ಯಕ್ತಿ ಅಲ್ಲ ಮೇಡಮ್. ನಮ್ಮ ಮಧ್ಯೆ ಏನು ನಡೆದಿಲ್ಲ. ಅದ್ ನನಗೆ ಗೊತ್ತಿದೆ ಮೀರಾ. ಗೊತ್ತಿದ್ಮೇಲೆ ಯಾಕೆ ಡಿವೋರ್ಸ್ ಕೊಡ್ತಿದ್ದೀರಾ? ಅವ್ರನ್ನ ನೀನ್ ಮದ್ವೆ ಆಗ್ಲಿ ಅಂತ. ಮೇಡಮ್, ನನ್ ಗಂಡನ ಮದ್ವೆ ಆಗೋದಕ್ಕೆ ನಿನಗೆ ಒಪ್ಪಿಗೆ ಇದೆಯಾ? ಯಾಕೆ ಮೇಡಮ್ ಏನೇನೋ ಮಾತಾಡ್ತಿದ್ದೀರಾ? ಅಲ್ಲ, ಅವ್ರು ತಪ್ಪು ಮಾಡಿಲ್ಲ ಅಂದ್ರೂ ಅವ್ರನ್ನ ಬಿಡ್ತಿರೋ ಉದ್ದೇಶ ಆದ್ರೂ ಏನು? ಅವ್ರು ಚೆನ್ನಾಗಿರ್ಬೇಕು ಅಂತ. ನಿಮ್ ಪ್ರೀತಿ ಸಿಕ್ಕರೆ ಅವ್ರು ಚೆನ್ನಾಗೇ ಇರ್ತಾರೆ ಮೇಡಮ್. ನನ್ ಪ್ರೀತಿಗೆ ಅವ್ರಿಗೆ ಮಗು ಕೊಡುವಂತ ಶಕ್ತಿ ಇಲ್ಲ. ನೋಡು, ದಯವಿಟ್ಟು ನೀನ್ ಅವ್ರನ್ನ ಮದ್ವೆ ಆಗು. ಅವ್ರ ವಂಶನ ಬೆಳೆಸೋಂತ ಸೊಸೆ ಆಗು. ಮೇಡಮ್, ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀವು ತಪ್ಪು ಮಾಡ್ತಿಲ್ಲ, ಸರಿಯಾಗಿರೋದನ್ನೇ ಮಾಡ್ತಾ ಇದ್ದೀನಿ. ನಾನು ಅವ್ರನ್ನ ಬಿಟ್ಟು ಹೋದ್ಮೇಲೆ ಅವ್ರ ಲೈಫ್ಗೆ ಯಾವ್ಯಾವ್ದೋ ಹುಡುಗಿ ಬರೋದು ನನಗಿಷ್ಟ ಇಲ್ಲ. ಅವ್ರನ್ನ ತುಂಬಾ ಪ್ರೀತಿಸುವಂತ, ಅವ್ರನ್ನ ಕಾಪಾಡುವಂತ ಹುಡುಗಿ ಬರ್ಬೇಕು. ನಾನು ಆ ಥರ ಗುಣ ಕಂಡಿದ್ದು ನಿನ್ನಲ್ಲಿ ಮಾತ್ರ. ನಿನ್ನೊಬ್ಬಳಿಗೆನೆ ಅರ್ಜುನ್ ಸರ್ನ ನನಗಿಂತ ಹೆಚ್ಚಾಗಿ ಪ್ರೀತಿಸೋದಕ್ ಸಾಧ್ಯ. ಅರ್ಜುನ್ ಸರ್ ನನ್ನನ್ನ ಮರೆಯೋ ಹಾಗೆ ಮಾಡೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ಮೀರಾ. ಹೇಳು ಪ್ಲೀಸ್, ಅವ್ರನ್ನ ಮದ್ವೆ ಆಗ್ತೀಯಾ? ಆಹಾ, ಯಾವತ್ ನೀನ್ ಬಂದು ನನ್ ಗಂಡನ ಮದ್ವೆ ಆಗೋ ಅಂತ ಕೇಳ್ತೀಯಾ ಅಂತ ಅನ್ಕೊಂಡಿದ್ದೆ. ಆ ಟೈಮ್ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮೇಡಮ್, ಏನ್ ಹೇಳ್ತಿದ್ದೀರಾ ನೀವು? ಇದನ್ನ ಮನ್ಸಲ್ಲಿ ಇಟ್ಕೊಂಡು ಹೇಳ್ತಿದ್ದೀರಾ ಅಂದ್ರೆ ಅವತ್ ನಾನು ಡಿವೋರ್ಸ್ ಐಡಿಯಾನೇ ಕೊಡ್ತಿರ್ಲಿಲ್ಲ. ದಯವಿಟ್ಟು ಇಲ್ಲ ಅನ್ಬೇಡ. ನಿನ್ನ ಹತ್ರ ಸೆರಗೊಡ್ಡಿ ಬೇಡ್ಕೋತಾ ಇದ್ದೀನಿ. ದಯವಿಟ್ಟು ಅರ್ಜುನ್ ಸರ್ನ ಮದ್ವೆ ಆಗು. ನನ್ ಗಂಡನ ಬದುಕಲ್ಲಿ ಬೆಳಕು ತುಂಬು. ಮೇಡಮ್, ಅರ್ಜುನ್ ಸರ್ ಎಲ್ರೂ ತರ ಅಲ್ಲ. ಅವ್ರು ನಿಮ್ಮನ್ನ ಬಿಟ್ಟಿರಲ್ಲ. ಮೀರಾ, ಅರ್ಜುನ್ ಸರ್ ನನ್ನ ಬಿಟ್ಟಿರೋ ಹಾಗೆ ನಾನು ಮಾಡ್ತೀನಿ. ಅವ್ರಿಗೆ ನನ್ನ ಮೇಲೆ ದ್ವೇಷ ಹುಟ್ಟಬೇಕು, ಹಾಗೆ ಮಾಡ್ತೀನಿ. ಇವಳು ಸಹವಾಸನೆ ಬೇಡಪ್ಪ ಅಂತ ಅವ್ರಿಗೆ ಅನ್ಸೋದಕ್ಕೆ ಶುರು ಆಗ್ಬೇಕು. ಆ ಥರ ನಾನು ನಡ್ಕೋತೀನಿ. ನೋಡು, ನೀನೇನು ಚಿಂತೆ ಮಾಡ್ಬೇಡ. ಡಿವೋರ್ಸ್ ಸಿಕ್ಕಿದ್ಮೇಲೆ ಒಂದು ಕ್ಷಣ ಕೂಡ ನಾನು ಈ ಮನೇಲಿ ಇರಲ್ಲ, ಹೊರಟೋಗ್ತೀನಿ. ಮುಂದೆ ಕೂಡ ನನ್ನಿಂದ ನಿನಗೆ ಯಾವ ರೀತಿಯಾದ ತೊಂದರೆನೂ ಆಗೋದಿಲ್ಲ. ಅರ್ಜುನ್ ಸರ್ನ ನಿನಗೆ ನಾನು ಸಂಪೂರ್ಣವಾಗಿ ಬಿಟ್ಕೊಡೋದಕ್ಕೆ ತಯಾರಾಗಿದ್ದೀನಿ. ನೋಡು, ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಇಲ್ಲ ಅನ್ನೋದನ್ನ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳು. ನೋಡು, ನನಗ್ ಮಕ್ಕಳಾಗಲ್ಲ ಅನ್ನೋ ಕಾರಣಕ್ಕೆ
ಅವರು ಕೂಡ ಮಕ್ಕಳಿಲ್ದೇ ಇರ್ಬೇಕಾ? ಅವರು ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕಲ್ವಾ? ನಿನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅವ್ರನ್ನ ಕನ್ವಿನ್ಸ್ ಮಾಡೋದು ನಂಗೆ ತುಂಬಾ ಕಷ್ಟ ಆಗಿರ್ತಿತ್ತು. ಆದ್ರೆ ನೀನೆಲ್ಲ ಅರ್ಥ ಮಾಡ್ಕೋತೀಯ ಅಂತ ನಂಬಿ ನಿನ್ ಹತ್ರ ಎಲ್ಲ ಹೇಳ್ತಾ ಇದ್ದೀನಿ. ಪ್ಲೀಸ್, ನೀನ್ ಆಗಲ್ಲ ಅಂತ ಏನಾದ್ರು ಅಂದ್ರೆ ನನ್ನ ದಾರಿಗಳೆಲ್ಲ ಮುಚ್ಚೋಗುತ್ತೆ. ನನ್ ಗಂಡ ಚೆನ್ನಾಗಿರ್ಲಿ ಅಂತ ನಾನು ಇಷ್ಟು ದಿನ ಮಾಡಿದ ಪ್ರಯತ್ನಗಳೆಲ್ಲ ಮಣ್ಪಾಲಾಗಿ ಹೋಗುತ್ತೆ. ನಿನಗೆ ಕೈ ಮುಗಿದು ಕೇಳ್ಕೊತೀನಿ ಮೀರಾ. ಮೇಡಮ್, ಅರ್ಜುನ್ ಸರು ನಿಮ್ ಸೀರೆನ ನನಗೆ ಕೊಡ್ಲಿಲ್ಲ ಅಂತದ್ರಲ್ಲಿ ನಿಮ್ ಜಾಗಕ್ಕೆ ನನ್ನನ್ನು ಬರಕ್ ಬಿಡ್ತಾರಾ? ಬಿಡ್ತಾರೆ, ಬಿಡ್ಲೇಬೇಕು. ಅದಕ್ಕೆ ತಾನೇ ಈ ಲಾಡ್ಜ್ ಡ್ರಾಮಾ ಎಲ್ಲ ನಾನು ಮಾಡಿದ್ದು. ಏನು? ಹೌದು ಮೀರಾ, ಅವರೇ ನಿನ್ನನ್ನ ಮದುವೆ ಮಾಡ್ಕೋಬೇಕು ಅಂತ ನಾನು ಇಷ್ಟೆಲ್ಲ ಮಾಡಿದ್ದು. ನಿನ್ ಮೇಲಿನ ಪ್ರೀತಿಗೆ ಮದುವೆ ಆಗದೆ ಹೋದ್ರು ನಿನ್ ಮೇಲಿನ ಕರುಣೆಗಾದ್ರೂ ಮದುವೆ ಆಗ್ತಾರೆ. ಅನ್ಯಾಯವಾಗಿ ನನ್ನಿಂದ ಒಂದು ಹುಡುಗಿ ಜೀವನ ಹಾಳಾಗಿ ಹೋಗುತ್ತಲ್ಲ ಅನ್ನೋ ಕಾರಣಕ್ಕಾದ್ರೂ ಅವ್ರು ಮದುವೆ ಆಗ್ತಾರೆ. ಆ ಕರುಣೆ ಪ್ರೀತಿಯಾಗಿ ಬದಲಾಗೋದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ ಮೀರಾ. ಅವರೇ ನಿನ್ನನ್ನ ಮದುವೆ ಮಾಡ್ಕೊಳ್ಳೋ ಥರ ಮಾಡೋ ಜವಾಬ್ದಾರಿ ನಂದು. ನೀನೊಬ್ಳು ಒಪ್ಪಿಗೆ ಕೊಡು ಸಾಕು. ನಿಮಗ್ ಒಳ್ಳೇದಾಗುತ್ತೆ ಅಂದ್ರೆ ನನಗೆ ಓಕೆ ಮೇಡಮ್. ನಿಜವಾಗ್ಲೂ ನನ್ನ ಗಂಡನ ಮದುವೆ ಮಾಡ್ಕೋತೀಯ ತಾನೆ? ಹಾ ಮೇಡಮ್. ಅಬ್ಬಾ ಮೀರಾ, ನನ್ನ ತಲೆ ಮೇಲೆ ಇದ್ದಿದ್ದ ಬೆಟ್ಟದಷ್ಟು ಭಾರನ ಒಂದು ಕ್ಷಣದಲ್ಲಿ ಇಳಿಸ್ಬಿಟ್ಟೆ. ನಿಜವಾಗ್ಲೂ ಈ ವಿಷಯ ನಿನ್ನ ಹತ್ರ ಹೇಗ್ ಮಾತಾಡೋದು, ಮದುವೆ ಬಗ್ಗೆ ಹೇಗ್ ಕೇಳೋದು, ನಿನ್ನನ್ನು ಹೇಗ್ ಒಪ್ಸೋದು, ಅದು ಅಲ್ಲದೆ ಎರಡನೇ ಮದುವೆ ಹಾಗೆ ಹೀಗೆ ಅಂತ ನಾನು ತುಂಬಾ ಭಯ ಪಟ್ಬಿಟ್ಟಿದ್ದೆ. ಒಪ್ಕೊಂಡಿದ್ರು ನಂದೊಂದು ಕಂಡೀಷನ್ ಇದೆ ಮೇಡಮ್. ಏನು? ಯಾವುದೇ ಕಾರಣಕ್ಕೂ ನೀವು ಮತ್ತೆ ಡಿವೋರ್ಸಿಂದ ಹಿಂದೆ ಸರಿಯಲ್ಲ ತಾನೆ? ನಿನಗೆ ಯಾಕೆ ಭಯ? ಅವ್ರ ಜೀವನ ಸರಿ ಹೋಗ್ಬೇಕು ಅಂತ ತಾನೇ ಇಷ್ಟೆಲ್ಲ ಮಾಡಿದ್ದು. ಆ ಥರ ಮಾಡ್ದವಳು ಹಿಂದೆ ಹೆಜ್ಜೆ ಇಡ್ತೀನಾ? ಯಾವುದೇ ಹೆಂಡತಿಗಾಗ್ಲಿ ಗಂಡನ್ ಬಿಟ್ಕೊಡೋದು ಅಷ್ಟೊಂದು ಈಸಿ ಅಲ್ಲ ಮೇಡಮ್. ಅಕಸ್ಮಾತ್ ನಿಮ್ಮ ಮನಸ್ಸು ಬದಲಾಗ್ಬಿಟ್ರೆ? ಬದಲಾಗಲ್ಲ, ಅದು ಸಾಧ್ಯನೇ ಇಲ್ಲ. ನನ್ನ ಗಂಡ ಸುಖವಾಗಿರ್ತಾರೆ ಅನ್ನೋದಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳೋ ಸುಲಭ ಮೇಡಮ್. ಅಪ್ಪಿ ತಪ್ಪಿ ನಂದು ಅರ್ಜುನ್ ಸರ್ದು ಮದುವೆ ಫಿಕ್ಸ್ ಆದ್ರೆ